ಸರ್ ಫಾರ್ಮ್ ಹೌಸಲ್ಲಿ ಒಂದು ಚಿಕ್ಕದೊಂದು ಮನೆಯೂ ಕೂಡ ಮಾಡಿದ್ದೀರಾ ಇಲ್ಲಿ? ಇದರಲ್ಲಿ ಒಂದು ಮನೆ ಮಾಡಿದ್ದೀವಿ 31, 34 ಏನೋ 33 ಡೈಮೆನ್ಷನ್ಗೆ ಮಾಡಿದ್ದೀವಿ ಮನೆ. ಅದ್ರ ಜೊತೆಗೆ ಕಾರ್ ನಿಲ್ಸಕ್ಕೆ ಮಾಡ್ಕೊಂಡಿದ್ದೀವಿ. ಮನೆ ಮುಂದ್ಗಡೆ ಜಾಗ ಮಾಡಿದ್ದೀವಿ. ಆಮೇಲೆ ಹಸು ಎತ್ತುಗಳನ್ನು ಸಾಕೋದಕ್ಕೆ ಜಾಗ ಮಾಡಿದ್ದೀವಿ. ತುಂಬ ಚೆನ್ನಾಗಿ ಎತ್ತುಗಳನ್ನ ಸಾಕೋದಕ್ಕೆ ಮೇಯ್ನು ಎತ್ತುಗಳಿಗೆ ಅಂತಲೇ ಇಲ್ಲಿ ಸ್ವಲ್ಪ ಈ ನಡುವೆ ಚೆನ್ನಾಗಿ ಮಾಡ್ಕೊಂಡಿದ್ದೀವಿ. ಬನ್ನಿ. ನಿಮ್ಗೆ ಇದೊಂದು ಕನಸಿತ್ತ ಸರ್? ತುಂಬ ಕನಸು ಅನ್ನೋದಕ್ಕಿಂತ ಅದೇ ಆಸೆ ಬಂದಮೇಲೆ ಮಾಡಿದ್ರೆ ನೀಟಾಗಿ ಮಾಡಬೇಕು. ಆ ಚಿಕ್ಕ ವಯಸ್ಸಲ್ಲಿ ನಮಗೆ ಆಗ್ತಾ ಇರಲಿಲ್ಲ ಮಾಡೋದಕ್ಕೆ ಅಂತ, ಹಂಗಾಗಿ ಇದನ್ನು ಮಾಡಲೇಬೇಕು ಅನ್ನೋ ಇದರಲ್ಲಿ ಕಾನ್ಸೆಪ್ಟಲ್ಲಿ ಮಾಡಿದ್ದೀವಿ. ತುಂಬ ಚೆನ್ನಾಗಿ ಬಂದಿದೆ. ಬನ್ನಿ ತೋರಿಸ್ತೀನಿ ಬನ್ನಿ ಸರ್. ಫಸ್ಟ್ ಎತ್ತಂತ ಯಾವ್ದು ಸರ್ ತೊಗೊಂಬಂದಿದ್ದೀವಿ? ನಾವು ಫಸ್ಟು ಎತ್ತು ಅಂತ ಇದನ್ನೇ ತಂದಿದ್ದು ಸರ್. ಇದ್ರ ಹೆಸರು ಮುನ್ನ ಅಂದ್ಬಿಟ್ಟು ತಂದು ತುಂಬ ದಿವಸ ಆಯಿತು. ಇದನ್ನು ತಂದು 4 ಹಲ್ಲಲ್ಲಿತ್ತು, ಇವಾಗ ಕಡೆ ಹಲ್ಲಿಗೆ ಹೋಗಿದೆ. ಫಸ್ಟಿಗೆ ಎತ್ತು ಅಂತ ಇದನ್ನೇ ತಂದಿದ್ದು. ಯಾವುದೋ ಒಂದು ಜಾಗದ ವಿಚಾರಕ್ಕೆ ಕನಕಪುರದ ಹತ್ರ ಹೋಗಿದ್ವಿ. ಕನಕಪುರದಿಂದ ಹಿಂದೆ ಒಂದು ಹಳ್ಳಿಗೆ. ಅಲ್ಲಿಗೆ ಹೋದಾಗ ಸುಮ್ಮನೆ ಮಾಮೂಲಿ ಜನಗಳು ಹಿಡ್ಕೊಂಡು ಓಡಾಡ್ತಾ ಇದ್ದಾಗ ಒಂದು ಎತ್ತು ಬೇಕು ಅಂತ ಕೇಳಿದ್ವಿ. ಎತ್ತು ಯಾವ್ದಾರು ಇದೆಯಾ ಅಂತ ಒಂದು ವಯಸ್ಸಾದವ್ರಿಗೆ. ಅವರು ಹೇಳಿದ್ರು ನೋಡೋಣ ಬನ್ನಿ ಅಂತ ಹೇಳಿದ್ರು. ನಾವು ಏನು ರೇಸ್ಗೆ ಅಂತ ಹೇಳಿಲ್ಲ ಅವ್ರಿಗೆ, ಮಾಮೂಲಿ ಎತ್ತು ಅಂತ ಕೇಳಿದ್ವಿ. ಇದು ಅಲ್ಲಿ ಡೈಲಿ ಅವ್ರ ಮನೆಯಲ್ಲಿ 2,000 ರೂಪಾಯಿ ಪ್ರತಿದಿನ ತರ್ತಾಯಿದ್ದಂಥ ಎತ್ತು. ಅಂದರೆ ಅವರು ಡೈಲಿ ಉಳಕ್ಕೆ ಹೋಗ್ತಾಯಿದ್ರು. 2,000 ರೂಪಾಯಿ ಆರ್ಗೆ ಅಂತ ಕೊಡ್ತಾಯಿದ್ರು. ಆಯ್ದಕ್ಕೆ ಹೋಗ್ತಾಯಿತ್ತು. ಅವರು ಒಳ್ಳೆ ಒಂದು ಬೆಲೆ ಹೇಳಿದರು ನಮಗೆ. ಸರಿ, ನಮ್ಗೆ ಇಷ್ಟ ಆಯಿತು, ತಗೊಂಬಿಟ್ಟು ಬಂದ್ವಿ. ಜೊತೆ ತಂದಿದ್ವಿ. ಇದ್ರ ಜೊತೆ ಒಂದು ಫಾರ್ಚುನರ್ ಅಂತ ಹೆಸರಿಟ್ಟಿದ್ವಿ. ಬಟ್ ಅದನ್ನು ಸೇಲ್ ಮಾಡಿದ್ವಿ. ಮತ್ತೆ ಹುಡುಕ್ತಾ ಇದ್ವಿ ಅದು ಎಲ್ಲಿದೆ ಅಂತ ತಗೊಳ್ಳೋಣ ಅಂತ. ಇನ್ನೂ ಸಿಕ್ಕಿಲ್ಲ ಇನ್ನು. ಅದೇ ನಾನು ಲಾಸ್ಟ್ ಟೈಮ್ ವಿಡಿಯೋ ಮಾಡಿದಾಗ ಚಿಕ್ಕ ಕರ ಇತ್ತು ಇದು. ಹೌದು, ನೀವೇ ಫಸ್ಟ್ ಟೈಮು ವಿಡಿಯೋ ಮಾಡಿದ್ರಿ ಬೆಂಗಳೂರು ರೇಸ್ ಟೈಮಲ್ಲಿ. ತುಂಬ ಕರು ಥರ ಇತ್ತು. ಇವತ್ತು ತುಂಬ ಚೆನ್ನಾಗಿ ಬೆಳ್ಕೊಂಡಿದೆ, ತುಂಬ ಚೆನ್ನಾಗಿ ಆಗಿದೆ. ಅವತ್ತು ಆ ದೊಡ್ಡಗಳು ಎತ್ತುಗಳ ಜೊತೆಗೆ ಇದನ್ನ ಹಾಕ್ಲೇಬೇಕು ಅಂತೇಳಿ ನೀವು ಬಂದು ಹೌದು, ನಿಮ್ಮ ಇದರಲ್ಲಿ ಮಾತಾಡಿದ್ವಿ ಅವತ್ತು ಚಿಕ್ಕ ಇದರಲ್ಲಿ ಮಾಡಿದ್ವಿ. ನಮ್ಗೆ ಅಷ್ಟು ದೊಡ್ಡ ಎತ್ತಿನ ಜೊತೆ ಹಾಕ್ಬೇಕಾ ಬೇಡವಾ ಅನ್ನೋದು ಗೊತ್ತಿಲ್ಲ. ಬಟ್ ಏನು ಮಾಡಿದ್ವಿ ಅಂದರೆ ನಮಗೆ ರೇಸ್ ಆಡಲೇಬೇಕು ಅಂತ. ದೊಡ್ಡ ಎತ್ತು ಚಿಕ್ಕ ಎತ್ತು ಏನು ಅಂತ ನಾವು ಇದು ಮಾಡಲಿಲ್ಲ, ಆಡಲೇಬೇಕು ಅನ್ನೋದು ಒಂದು ಇದಿತ್ತು. ಆಡಿದ್ವಿ. ಫಸ್ಟ್ ರೌಂಡೇ ಫೇಲ್ ಆಯ್ತು ಅವತ್ತು. ಇವತ್ತು ಒಳ್ಳೆಯ ಕಡೆ ಎಲ್ಲಿ ನಮಗೆ ಆಗ್ತಾಯಿಲ್ಲ ಈ ರೇಸಲ್ಲಿ ನಮಗೆ ನಮ್ಮ ನೇಮ್ ಉಳಿಸ್ಲೇಬೇಕು ಅಂದ ಕಡೆ ಎಲ್ಲ ನಮ್ಮ ಮರ್ಯಾದೆ ಉಳಿಸಿರೋ ಅಂತ ಎತ್ತು ಅಂದರೆ ಇದೇನೆ ನಮಗೆ. ಇವಾಗ ಎಷ್ಟಲ್ಲಿದೆ ಸರ್? ಈಗ ಕಡೆಯಲ್ಲಿದೆ. ಇದು ಕಡೆಗೆ ಹೋಗಿದೆ. ಇನ್ನೂ ಎಳೆ ಏಜನೇ. ಒಂದೇ ಸಲ ಅಲ್ಲಿಂದ ತರುವಾಗ ನಾವು 1.5 ವರ್ಷದಿಂದ 4 ಕಲ್ಲಲ್ಲಿತ್ತು. ಇಲ್ಲಿ ನೀರು ಸೆಟ್ ಆಗಿಲ್ವೋ ಏನೋ ಗೊತ್ತಿಲ್ಲ, ಒಂದೇ ಸಲ ಕಡೆಯಲ್ಲಿಗೆ ಹೋಗಿದೆ. ಬಟ್ ಅದು ಇನ್ನೂ ಏಜ್ ಇದೆ, ತುಂಬ ಏಜ್ ಇದೆ ಇದಕ್ಕೆ, ಚಿಕ್ಕ ಏಜು. ಈಗ ಹೇಗಿದೆ ಸರ್ ಮುನ್ನ? ಅಂದರೆ ಇವಾಗ ನೋಡ್ತಾ ಇದ್ರೆ ಒಳ್ಳೆ ಕುದುರೆ ಥರ. ಹೌದೌದು, ಕುದುರೆ ಇದ್ದಂಗೆ ಇದೆ. ರೇಸ್ಗೆ ಹೋಗ್ಬಿಟ್ರೆ ತುಂಬ ಸ್ಪೀಡ್ ಮಾಡುತ್ತೆ. ಅದೊಂದು ಖುಷಿ ಇದೆ. ಅದು ನೋಡೋಕ್ಕೆ ನಮಗೆ ಖುಷಿ. ಅದನ್ನು ಮಗು ಥರ ಇರುತ್ತೆ. ಇಲ್ಲಿ ಯಾರಿಗೂ ಆಯೋದು ಒದಿಯೋದು ಆ ಥರದ್ದು ಏನೂ ಇಲ್ಲ. ಇದ್ರದ್ದು ಸುಮ್ಮನೆ ನಿಂತಿರುತ್ತೆ. ರೇಸ್ಗೆ ಹೋದಾಗ ಓಡಬೇಕು ಅಷ್ಟೇ, ಅದಕ್ಕೆ ಗೊತ್ತಿರೋದು. ಚೆನ್ನಾಗಿ ಹೋಗುತ್ತೆ. ಯಾರು ಅದು ಇದು ಇದ್ರ ಕೈಲಿ ಒಂದು ತುಂಬ ಜನ ಹೇಳಿದರು. ನಾವು ಎತ್ತು ಕಟ್ಟೋ ಟೈಮಲ್ಲಿ ಇದನ್ನು ತಂದ ಮೇಲೆ ಒಂದು ಜೊತೆ ಕಡಿಸ್ತಂದ್ವಿ. ಅವು ತುಂಬ ಚೆನ್ನಾಗಿತ್ತು, ತೋರಿಸ್ತೀನಿ. ಅದರಲ್ಲಿ ಒಂದು ಬದುಕಿದೆ, ಒಂದು ಸತ್ತೋಯ್ತು. ಅದಾದಮೇಲೆ ಮತ್ತೆ ಒಂದು 3 ಎತ್ತು ತಂದ್ವಿ. ಬೇರೆ ಆಂಧ್ರದಿಂದ ತಂದ್ವಿ. ಎಲ್ಲ ಫೇಲ್ಯೂರು. ಅದರಲ್ಲಿ ಒಂದು ಮಾತ್ರ ಬಾಸ್ ಅಂತ ಒಂದು ಎತ್ತು ಇತ್ತು ನಮ್ಮ ಹತ್ರ. ಒಂದು ಪ್ರೈಸ್ ಮಾಡಿಕೊಡ್ತೀವಿ. ಇಲ್ಲೇ ನಮ್ಮ ಪಕ್ಕದೂರೇ ಬೆಮ್ಮತ್ತಿ ಅಂದ್ಬಿಟ್ಟು, ಅಲ್ಲಿ ಒಂದು ಪ್ರೈಸ್ ಆಯಿತು ಅದಕ್ಕೆ. ಅದು ಬಿಟ್ಟರೆ ಎಲ್ಲರೂ ಹೇಳಿದರು ಇವನ್ನೆಲ್ಲ ಕಟ್ಕೊಂಡು ನೀವೊಂದು ಮಿಳ್ಳೆನೂ ಹೊಡಿಯೋಕ್ಕಾಗಲ್ಲ ಅಂತ. ನಮ್ಗೆ ಆ ಥರ ಹೇಳ್ಬಿಟ್ರೆ ತುಂಬ ಚಾಲೆಂಜು. ಆ ಥರ ಹೇಳಿದ್ದಾರೆ ಅಂದರೆ ಅಲ್ಲಿ ಏನಾದರೂ ಒಂದು ಮಾಡಿ ತೋರಿಸ್ಬೇಕು ಅಂತ. ಇವತ್ತಲ್ಲ, ನಮಗೆ ಆವಾಗ ಚಿಕ್ಕ ಏಜಿಂದನೂ ಅದೊಂಥರ ಹಠ. ಯಾವನಾದರೂ ಏನಾದರೂ ಹೇಳಿದ್ರೆ ಒಂದು ಇದರಲ್ಲಿ ಏನೂ ನೀವು ಮಾಡೋಕ್ಕಾಗಲ್ಲ ಅಂದರೆ ಅಲ್ಲಿ ಮಾಡಿ ತೋರಿಸ್ಬೇಕು ಅನ್ನೋದು ಒಂದು ಹಠ. ಹಂಗಾಗಿ ಇದರಲ್ಲಿ ಹೊಡೆದು ತೋರಿಸಿದ್ದೀವಿ. ಮುಂದಿನ ದಿನಗಳಲ್ಲಿ ಫಸ್ಟ್ ಪ್ರೈಸು ಆ ಥರದ್ದೆಲ್ಲ ಹೊಡಿಬೇಕು ಅಂತ ಆಸೆ ಇದೆ. ಇದರಲ್ಲಿ ನೋಡೋಣ, ಒಳ್ಳೊಳ್ಳೆ ಎತ್ತಿಗೆ ಹಾಕಿ ಹೊಡಿತೀವಿ. ಇವಾಗ ಇದಕ್ಕೆ ಜೋಡಿ ಯಾವ ಸರ್? ಇದಕ್ಕೆ ನಮ್ಮದೇ ಎತ್ತಿದೆ, ಕಾಕ ಅಂದ್ಬಿಟ್ಟು ಎತ್ತಿದೆ. ಪಾಯಿಂಟ್ ಗಾಡೀಲಿ ನಾವು ಒಂದು 3 ಕಡೆ ಕಂಟಿನ್ಯೂಸ್ ಆಗಿ ಹಾಕಿದ್ದೀವಿ. ಕಂಟಿನ್ಯೂಸ್ ಆಗಿ 3 ಕಡೆನೂ ಪ್ರೈಸ್ ಆಗಿದೆ ಇದಕ್ಕೆ ಜೊತೆ. ಕಾಕನ ಜೊತೆ ಇವಾಗ ಕಂಟಿನ್ಯೂಸ್ ಆಗಿ ಪ್ರೈಸ್ ಆಗಿದೆ. ಆಮೇಲೆ ಬಸ್ಯಾ ಅಂತ ಒಂದು ಎತ್ತಿಗೆ ನಮ್ಮ ಪಕ್ಕದ ಗ್ರಾಮದಲ್ಲೇ ತುಂಬ ಅದ್ಭುತವಾಗಿ ಒಂದು ರೇಸ್ ನಡೆಸ್ತಾರೆ, ಹೆಗ್ಡಳ್ಳಿ. ಅದು ಬಿಟ್ಟರೆ ಇಲ್ಲಿ ಬೆಮ್ಮತ್ತಿ ಅಂತ ಇದೆ. ಬೆಮ್ಮತ್ತಿಲಿ 2 ಸಲ ರೇಸ್ ನಡೆಸಿದರೆ 2 ಸಲನೂ ಪ್ರೈಸ್ ಆಯಿತು. ಹೆಗ್ಡಳ್ಳಿಲಿ 2 ಸಲ ರೇಸ್ ನಡೆಯುತ್ತೆ. ಫಸ್ಟ್ನೇ ಸಲ ತುಂಬ ಕಿಂಡಲ್ಗಳ ಮಾಡ್ತಾರೆ. ಅಂದರೆ ಆ ಗ್ರಾಮದವ್ರು ತುಂಬ ಸಪೋರ್ಟಿವ್ ಆಗಿರ್ತಾರೆ ನಮಗೆ. ನಮ್ಮ ಇದಕ್ಕೆ ಸೇರುತ್ತವರು ಬೇರೆ ಬಂದಿರ್ತಕ್ಕಂಥವ್ರು. ಆ ಟೈಮು ಬೇಜಾರಾಗಿರುತ್ತೆ. ಅದ್ರ ನೆಕ್ಸ್ಟ್ ಟೈಮ್ ಹೊಡಿಲೇಬೇಕು ಅಂತ ಒಳ್ಳೊಳ್ಳೆ ಎತ್ತು ತರ್ತೀವಿ. ಒಳ್ಳೊಳ್ಳೆ ಎತ್ತು ಅಂದರೆ ನಮ್ಮ ತಾಯಿಯವರು ಕೂತಿದ್ದಾಗ ಬೇರೆ ಹುಡುಗರುಗಳು ಹೇಳ್ತಾರೆ, ರೇಸ್ ಹುಡುಗರು, ಇಲ್ಲಿ ನೀವು ಹಂಗೆ ತಂದರೆ ಹೊಡೆಯೋಕ್ಕಾಗಲ್ಲ, ಹಿಂಗೆ ತಂದರೆ ಹೊಡೆಯೋಕ್ಕಾಗಲ್ಲ, ಒಳ್ಳೆ ಎತ್ತು ತರಬೇಕು, ಹಂಗೆ ಹಿಂಗೆ ಅಂತ ಮಹಾರಾಷ್ಟ್ರದಿಂದ ತರಬೇಕು, ಅಲ್ಲಿಂದ ತರಬೇಕು. ಅಲ್ಲಿ
ಮಹಾರಾಷ್ಟ್ರದ ಎತ್ತುಗಳು ಪ್ರೈಸ್ ಆಗಿರುತ್ತೆ ಅನ್ನೋ ಒಂದು ಕಾರಣಕ್ಕೆ ಹೇಳಿರ್ತಾರೆ. ಆ ಟೈಮಲ್ಲಿ ನಮ್ಮ ತಾಯಿ ಹೇಳ್ತಾರೆ 10 ಲಕ್ಷ ಆದರೂ ಪರವಾಗಿಲ್ಲ, ಮಹಾರಾಷ್ಟ್ರಕ್ಕೆ ಹೋಗಿ ತಗೊಂಬ, ಹೊಡಿಲೇಬೇಕು ಅಂತ. ಅದಾದಮೇಲೆ ತರ್ತೀವಿ, ಅದೇ ಅದ್ರ ನೆಕ್ಸ್ಟ್ ಇಯರ್ ಹಾಕ್ತೀವಿ, ಒಳ್ಳೆ ಚೆನ್ನಾಗಿ ಹೋಗ್ತವೆ ಎತ್ತು. ಅಲ್ಲಿ ಒಳ್ಳೊಳ್ಳೆ ಎತ್ತು ಅಂತ ನಾವು ಹಾಕಿದ್ದಾಗ ಫೇಲ್ ಆಯ್ತವೆ. ಆವಾಗ ಮುನ್ನ ಒಂದು ಉಳ್ಕೊಂಡಿರ್ತೇವೆ. ಇದೇ ನಮಗೆ ಗಟ್ಟಿ ಏನೋ ಒಂದು ಮಾಡಬೇಕು ಅಂದಾಗ ತುಂಬ ಅಂದರೆ ತುಂಬ ಒಂದು ಇದರಲ್ಲಿ ಥರ್ಡ್ ಪ್ರೈಸ್ ಮಾಡಿಕೊಡುತ್ತೆ. ಥರ್ಡ್ ಪ್ರೈಸ್ ಅಂದರೆ ಟೈ ಆಗುತ್ತೆ ಒಂದು. ಅಲ್ಲಿ ತುಂಬ ಟೈಮು ಕೇಳ್ತಾರೆ, ಇದು ಹಂಗೆ ಹೀಗೆ ಟೈ ಆಗಿದೆ ಅದು ಇದು ಅಂತ. ಇವಾಗ ಅವರು ಬಂದು ಇವ್ರು ಬಂದು ಎಲ್ಲ ಮಾತಾಡ್ತಾರೆ. ಮಾತಾಡಾದಮೇಲೆ ಇದನ್ನು ಅದ್ರ ನೆಕ್ಸ್ಟ್ಗೆ ಟೈ ಅಂತ ಕೊಡ್ತಾರೆ. ಒಂದು 1 ಅವರ್ 1.5 ಗಂಟೆ ಚರ್ಚೆ ಆದಮೇಲೆ ಟೈ ಅಂತ ಕೊಟ್ಟಾಗ ಮತ್ತೆ ಕಟ್ತೀವಿ. ತುಂಬ ಕುದುರೆಗಿಂತ ಹೆವಿ ಸ್ಪೀಡ್ ಮಾಡಿ ಅಲ್ಲಿ ವಿನ್ ಆಗ್ತೀವಿ. ಆ ವಿನ್ ಆದಾಗ್ಲೇ ಫಸ್ಟ್ ಪ್ರೈಸ್ ಹೊಡೆದಷ್ಟು ಹರ್ಷ ಪಡ್ತಾರೆ ಹುಡುಗರೆಲ್ಲರೂ, ಖುಷಿ ಪಡ್ತಾರೆ ಪಕ್ಕದೂರಲ್ಲಿ. ಅವ್ರಿಗೆ ತುಂಬ ಖುಷಿ ಇದೆ, ನಾವು ಎತ್ತು ಸಾಕ್ತಾ ಇರೋದು ತುಂಬ ಖುಷಿ ಇದೆ. ಅದೊಂದು ನಮಗೂ ಆಸೆ ಇಲ್ಲ. ಅದನ್ನು ಒಟ್ಟಿಗೆ ಕೊಡಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ. ಫಾರ್ಚುನರ್ನು ಇದನ್ನು ಕೊಟ್ಬಿಡೋಣ, ಬೇರೆ ತರೋಣ ಅಂತ. ಒಂದು ಕಡೆ ಚಕ್ರದ ಗಾಡಿಗೆ ಹಾಕ್ತೀವಿ. ಚಕ್ರ ಆದರೆ ಇದನ್ನು ಹಗ್ಗ ಕಟ್ಟಿ ಚಕ್ರಕ್ಕೆ ಹೊಡೆಸ್ತಾರೆ ಆ ಗಾಡಿನ ಹೆಬ್ಬಾಲೆಯಲ್ಲಿ. ಆಗ ಹಾಕ್ದಾಗ ತುಂಬ ಚೆನ್ನಾಗಿ ಹಾರುತ್ತೆ. 12.4 ಸೆಕೆಂಡಿಗೆ ಹಾರುತ್ತೆ. ಆವಾಗ ನಮ್ಮ ಹುಡುಗರೆಲ್ಲ ಹೇಳ್ತಾರೆ, ಇದು ಚೆನ್ನಾಗಿ ಹಾರ್ತಾ ಇದೆ, ಇಟ್ಕೊಳ್ಳೋಣ ಅಂತ. ಹಂಗಾಗಿ ಇದನ್ನು ಇಟ್ಕೊಂಡಿದ್ವಿ. ಇಟ್ಕೊಂಡಿದ್ದಕ್ಕೂ ನಮಗೇನು ಯಾವುದೇ ಥರದ ಮೋಸ ಮಾಡಿಲ್ಲ. ಒಳ್ಳೆ ನಾವು ಹಾಕಿರೋ ಫುಡ್ಡಿಗೆ, ಅದಕ್ಕೆ ತೋರಿಸಿರೋ ಪ್ರೀತಿಗೆ ತುಂಬ ನಿಯತ್ತಾಗಿ ನಮಗೆ ಪ್ರೈಸ್ ಮಾಡಿಕೊಟ್ಟಿದೆ. ಮೊನ್ನೆ ಒಂದು ಸಲ ಇದಕ್ಕೆ ತಮಿಳ್ನಾಡಿಗೂ ರೇಸ್ಗೆ ಹಾಕಿದ್ವಿ. ಅಲ್ಲಿ 26 ಸೆಕೆಂಡಿಗೆ ಹಾರಿದೆ. 25.90ಕ್ಕೆ ಪ್ರೈಸ್ ಆಗಿದೆ. 26 ಸೆಕೆಂಡ್ಗೆ ಹಾರಿದೆ. ಅಲ್ಲಿ ಅವರು ಕೇಳ್ತಾ ಇದ್ದಾರೆ ಬೇರೆ ಎತ್ತುಗಳಿಗೆಲ್ಲ ಮಾಡಿ ಅಂತ. ನೆಕ್ಸ್ಟು ಮತ್ತೆ ಹಾಯ್ಕೊಂಡು ಹೋಗಿ, ಅದೇ ಆವಾಗಲೇ ಮುಂಚೆನೇ ಹೇಳ್ದಂಗೆ ನಮ್ಗೆ ಎಲ್ಲಿ ಇದಾಗಿರುತ್ತೆ ಅಲ್ಲಿ ಗೆಲ್ಲೋವರೆಗೂ ಸಮಾಧಾನ ಇರೋಲ್ಲ. ನೆಕ್ಸ್ಟ್ ಹಾಕಿ ಗೆಲ್ಲಬೇಕು ಅನ್ನೋದು ಒಂದು ಆಸೆ ಇದೆ. ಅಂದರೆ ಎಲ್ಲೇ ಆದರೂ ಭಾಗವಹಿಸ್ತೀವಿ. ಇಲ್ಲಿವರೆಗೂ ರೇಸ್ ಎಲ್ಲಿ ನಡೀತಾವೆ ಎಲ್ಲ ಕಡೆಯೂ ಹೋಗಿದ್ದೀವಿ. ಆಲ್ಮೋಸ್ಟ್ ನಾವು ಎತ್ತು ತಂದ ಮೇಲೆ ಏನೋ ಒಂದು 5 ರೈಸ್ ಮಿಸ್ ಮಾಡಿರ್ಬೋದೇನೋ ನಮ್ಮ ಕಾರಣಾಂತರ ಕೆಲಸಗಳಿಂದ. ಇದರಿಂದ ಬಿಟ್ಟರೆ ರೇಸ್ಗೆ ಹಾಕ್ತೀವಿ. ಈಗ ನಾವಿಲ್ಲ ಅಂದರೆ ನಮ್ಮ ತುಂಬ ಆಪ್ತ ಆದಂಥ ಒಬ್ಬ ಹುಡುಗ ಇದ್ದಾನೆ, ದರ್ಶನ್ ಅಂತ. ಅವ್ನು ಹಾಯ್ಕೊಂಡು ಹೋಗ್ತಾನೆ ಎಲ್ಲ ಕಡೆಯೂ. ರೈಸ್ ಹಾಯ್ಕೊಂಡು ಹೋಗಿ ಪ್ರೈಸ್ ಮಾಡ್ಕೊಂಡು ಬರ್ತಾನೆ. ನಾವಿಲ್ಲ ಅಂದ್ರೂ ತಗೊಂಡೋಗಿ ಅವನದೇ ಆದ ಜವಾಬ್ದಾರಿಕೆಯಲ್ಲಿ ಪ್ರೈಸ್ ಮಾಡ್ಕೊಂಡು ಬರ್ತಾನೆ. ಅವ್ರ ಜೊತೆಗೆ ತುಂಬ ಹುಡುಗರಿದ್ದಾರೆ. ನಮ್ಮ ಎತ್ತು ಅಂದರೆ ತುಂಬ ಹುಡುಗರು ಬರ್ತಾರೆ. ಕಟ್ಟೋದಕ್ಕಾಗಲಿ ಇನ್ನೊಂದಕ್ಕಾಗಲಿ ಎಲ್ಲ ಥರ ಹುಡುಗರು ಬರ್ತಾರೆ. ಇದಾದ್ಮೇಲೆ ತಂದಂಥ ಎತ್ತುಗಳಿದ್ದಾವೆ, ತೋರಿಸ್ತೀನಿ, ಬನ್ನಿ ಸರ್. ಇದಕ್ಕೇನೆಲ್ಲ ಕೊಡ್ತಾ ಇದ್ದೀರಾ ಸರ್ ಈಗ ಮೇವೆಲ್ಲ? ಇದಕ್ಕೆ ಕೈ ತಿಂಡಿ ಮೇವೆಲ್ಲ? ಕೈ ತಿಂಡಿ ಎಲ್ಲರೂ ಕೊಡೋ ಥರನೇ ಕೊಡ್ತಾ ಇದ್ದೀವಿ. ಹಾಲು ಕೊಡ್ತೀವಿ, ಮೊಟ್ಟೆ ಕೊಡ್ತೀವಿ, ಮಾಮೂಲಿ ಫುಡ್ಡು, ರವೆ ಬೂಸ, ಚಕ್ಕೆ, ಅದ್ರ ಜೊತೆಗೆ ಹುಳ್ಳಿ ಕೊಡ್ತೀವಿ. ಬೇರೆ ಬೇರೆ ನಮ್ಮದೇ ಆದಂಥ ಶೈಲಿಯಲ್ಲಿ ಒಳ್ಳೊಳ್ಳೆ ವೆರೈಟಿ ಫುಡ್ಗಳನ್ನ ಕೊಡ್ತೀವಿ. ಈಗ ನೆಕ್ಸ್ಟು ಎಲ್ಲಿ ರೆಡಿ ಮಾಡ್ತಾರೆ ಸರ್ ಮುನ್ನ? ನೆಕ್ಸ್ಟ್ ಆ್ಯಕ್ಚುಲಿ ಇದನ್ನು ನೆಕ್ಸ್ಟು ಅಲ್ಲಿಗೆ ಅಂತಲೇ ತಮಿಳ್ನಾಡಿಗೆ ಹಾಕಲೇಬೇಕು ಅನ್ನೋದೊಂದು ಇದಿದೆ ನಮಗೆ. ಹಂಗಾಗಿ ಇಲ್ಲೆಲ್ಲೂ ರೇಸ್ ಇದೆ ಮುಂದಿನ ಈ ತಿಂಗಳಲ್ಲೇ 27ಕ್ಕಿದೆ. ಅಲ್ಲಿಗೆ ಹಾಕೋದು ಬೇಡ, ಡೈರೆಕ್ಟ್ ತಮಿಳ್ನಾಡಿಗೆ ಹಾಕಬೇಕು ಅನ್ನೋದೇ ನಮ್ಮ ಆಸೆ. ಹಾಕಬೇಕು, ಅಲ್ಲೊಂದು ಪ್ರೈಸ್ ಹೊಡಿಬೇಕು ಅಂತ. ಯಾಕೆಂದರೆ ಅವತ್ತಿನ ನಿರೀಕ್ಷೆ ನಮಗೆ ಭಾಳ ಬೇಜಾರು ಮಾಡಿದೆ. ಹೊಡಿತೀವಿ ಅನ್ನೋ ಒಂದು ಕಾನ್ಫಿಡೆನ್ಸಲ್ಲಿ ಹೋಗಿದ್ವಿ. ಅಲ್ಲಿ 75 ಜೊತೆ ಬಂದಿದ್ದು, 25 ಪ್ರೈಸ್ ಇದ್ದು. ಅದ್ರೊಳಗೆ ಒಂದು ಹೊಡಿತೀವಿ ಅನ್ನೋದು ಒಂದು ಕಾನ್ಫಿಡೆನ್ಸ್ ಇತ್ತು. ಅವತ್ತೇನೋ ನಮ್ಮ ಇದು ಅದೃಷ್ಟ ಏನೋ ಮಿಸ್ ಆಗಿದೆ. ನೆಕ್ಸ್ಟು ಅಲ್ಲಿ ಹೊಡಿಬೇಕು ಅನ್ನೋದು ಭಾಳ ಆಸೆ ಒಂದಿದೆ. ಹಂಗಾಗಿ ನೆಕ್ಸ್ಟಿಗೆ ಅಲ್ಲಿಗೆ ರೆಡಿ ಮಾಡ್ತಾಯಿದ್ವಿ. ಈ ತಿಂಗಳು ತಪ್ಪಿದರೆ ಮುಂದಿನ ತಿಂಗಳಲ್ಲಿ ಅಲ್ಲಿ ಹಾಯ್ಕೊಂಡು ಹೋಗಿ ಒಂದು ಪ್ರೈಸ್ ಮಾಡಬೇಕಂತ ಒಂದು ಆಸೆ ಇದೆ. ಅಲ್ಲಿ ಮಾಡ್ತೀವಿ.